ಅವರ ಸ್ಮರಣೆಯನ್ನ ಮಾಡಿದವರಿಗೂ ಅವರ ಸೇವೆಯನ್ನ ಮಾಡಿದವರಿಗೆ ಅವರ ಹೆಸರು ಹೇಳಿಕೊಂಡಿದ್ದವರಿಗೂ ಕೂಡ ಇವತ್ತು ಬಡತನ ಹೋಗ್ತಾ ಇದೆ. ಸುಖವಾಗಿ ಜೀವನವನ್ನ ಮಾಡಬಹುದು. ಸಮೃದ್ಧವಾದ ಐಶ್ವರ್ಯವನ್ನ ಪಡೆದುಕೊಂಡು ಆನಂದದಿಂದ ತಾವೂ ಸುಖವಾಗಿದ್ದು 4 ಜನರಿಗೂ ಹೊಟ್ಟೆಗೆ ಹಾಕುವಷ್ಟು ಶ್ರೀಮಂತರಾಗುವ ಯೋಗ್ಯತೆ ರಾಘವೇಂದ್ರ ಸ್ವಾಮಿಗಳವರ ಸ್ಮರಣೆ ಮಾಡುವ ಮಾತ್ರದಿಂದ ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಅವರು ಮಾಡಿದ ತಪಸ್ಸು ಅದು. ರಾಘವೇಂದ್ರ ಸುನಾಮದಿ ಮರಳಿ ಜನಿಸಿ ದಿವ್ಯ ಪರಿಮಳ ರಚಿಸಿ ಕರುಣದಿ ದ್ವಿಜರಿಗೆ ಎರೆದ ಪೊರೆದ ಗುರು ಮರುತಾವೇಶದ ದೇವ ಸ್ವಭಾವನ ತುಂಗಾ ತೀರದಿ ಕಂಗೊಳಿಸುವ ಮುನಿ ಪುಂಗವರಾಯರ ನಯನದಿ ನೋಡೆ ಮನದಿ ಕೊಂಡಾಡೆ ವರಗಳ ಬೇಡೆ.